ಹಲೋ ಎವ್ರಿವನ್, ಪುನೀತ್ ಕ್ರಿಯೇಷನ್ಗೆ ಸ್ವಾಗತ. ನಾನು ಇವತ್ತಿನ ವಿಡಿಯೋದಲ್ಲಿ ಈ ಥರ ಬೀಡ್ಸ್ ಯೂಸ್ ಮಾಡಿಬಿಟ್ಟು ಬೇಬಿ ಕುಚ್ಚು ಯಾವ ಥರ ಹಾಕ್ಕೊಳ್ಳೋದು ಅಂತ ಬಿಗ್ನರ್ಸ್ಗೋಸ್ಕರ ತೋರಿಸ್ತಾ ಇದ್ದೀನಿ. ಬೇಕಾಗಿರೋ ಮಟೀರಿಯಲ್ಸು ಈ ಥರ ಬೀಡ್ಸ್ ತೊಗೊಂಡಿದ್ದೀನಿ. ಜರಿ ಥ್ರೆಡ್ ಬೇಕಾಗುತ್ತೆ ನಾಟ್ ಹಾಕೋಕ್ಕೆ, ಹಾಗೆ ಸೀಸರು. ನೀವು ಸಾರಿ ಕಲರ್ ಸಿಲ್ಕ್ ಥ್ರೆಡ್ ತೊಗೊಳ್ಳಿ, ನಾನು ಬಟ್ಟೆ ಮೇಲೆ ತೋರಿಸ್ತಾ ಇದ್ದೀನಿ. ಹಾಗೆ ಬಿಗ್ ಹೋಲ್ ಇರೋ ನೀಡಲ್ ಬೇಕಾಗುತ್ತೆ. ಬಿಗ್ ಹೋಲ್ ಇರೋ ನೀಡಲ್ಲು, ಈ ನೀಡಲ್ಗೆ ನಾನು 67 ದಾರನ ಹಾಕ್ಕೊಂಡು ಐರನ್ ಕೂಡ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ 2 ಕಲರ್ಸಲ್ಲಿ ಹಾಕ್ಕೊಂಡಿದ್ದೀನಿ. ನಾರ್ಮಲ್ ನೀಡಲ್ಗೆ ನಾನು 8 ದಾರನ ಹಾಕಿಟ್ಕೊಂಡಿದ್ದೀನಿ. ಇದನ್ನು ಇವಾಗ ಫಸ್ಟು ಈ ಥರ ಸೀರೆಯಿಂದ ಮೇಲೆ ತಗೋಬೇಕು. ಈ ಥರ ಮೇಲೆ ತಗೊಂಡು ಇಷ್ಟುದ್ದ ಬಿಟ್ಕೊಂಡು ಎಕ್ಸ್ಟ್ರಾ ಇರೋದನ್ನ ಈ ಥರ ಕಟ್ ಮಾಡಿಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಈ ಥರ ಕಟ್ ಮಾಡಿಕೊಂಡು ಹೀಗೆ ಒಂದು ನಾಟ್ ಹಾಕ್ಕೋಬೇಕು. ಇದಕ್ಕೆ ಬೀಡ್ಸ್ ಹಾಕ್ಕೋಬೇಕು. ಬೀಡ್ಸ್ ನೆಕ್ಸ್ಟ್ ಇವಾಗ ಇದಕ್ಕೆ ಬೀಡ್ಸ್ ಹಾಕ್ಕೋಬೇಕು. ಹಾಗೆ ಬೀಡ್ಸ್ ಹಾಕೋಕ್ಕಾಗಲ್ಲ, ಅದಕ್ಕೆ ನಾನು ಎಮ್ಮಿಂಗ್ ನೀಡಲ್ಗೆ ಕಾಟನ್ ಥ್ರೆಡ್ ಹಾಕಿಟ್ಕೊಂಡು ನಾಟ್ ಹಾಕ್ಕೊಂಡಿದ್ದೀನಿ. ಇವಾಗ ಈ ಥ್ರೆಡ್ ಒಳಗಡೆ ಈ ಥರ ಸೇರಿಸ್ಕೊಂಡು ಇವಾಗಿಲ್ಲಿ ಒಂದು ಬೀಡ್ಸ್ ಹಾಕ್ಕೋಬೇಕು. ಆವಾಗ ಈಸಿಯಾಗಿ ಪಾಸ್ ಆಗುತ್ತೆ ಬೀಡ್ಸು. ಈ ಥರ ಬೀಡ್ಸ್ ಹಾಕ್ಕೊಂಡು ಕೆಳಗಡೆ ತುಂಬ ಟೈಟಾಗಿ ನಾಟ್ ಹಾಕ್ಕೋಬಾರ್ದು, ಸ್ವಲ್ಪ ಲೂಸಾಗಿ ಹಾಕ್ಕೋಬೇಕು. ಅದ್ರ ಕೆಳಗಡೆ ಕುಚ್ಚು ಹಾಕ್ಕೋಬೇಕಲ್ವ, ಅದಕ್ಕೆ ಈ ಥರ ಒಂದು ನಾಟ್ ಹಾಕ್ಕೋಬೇಕು. ಇದೇ ಥರ ನೆಕ್ಸ್ಟು 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ನೆಕ್ಸ್ಟು 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಅದೇ ಥರ ದಾರದ ಎಳೆಗಳನ್ನೆಲ್ಲ ಎಳ್ಕೊಂಡು ಇಷ್ಟುದ್ದ ಬಿಟ್ಕೋಬೇಕು. ಬಿಟ್ಕೊಂಡು ಒಂದು ನಾಟ್ ಹಾಕ್ಕೋಬೇಕು. ಇವಾಗ ಇದರೊಳಗಡೆ ಬೀಡ್ಸ ಸೇರಿಸ್ಕೋಬೇಕು. ಈ ಥರ ಕಾಟನ್ ಥ್ರೆಡ್ ಹಾಕ್ಕೊಂಡು ಇಲ್ಲಿ ಒಂದು ಬೀಡ್ಸ್ ಹಾಕ್ಕೋಬೇಕು. ಈ ಥರ ಹಾಕ್ಕೊಂಡು ಇಲ್ಲಿ ಲೂಸಾಗಿ ಒಂದು ನಾಟ್ ಹಾಕ್ಕೋಬೇಕು. ಇದರ ಕೆಳಗಡೆ ಕುಚ್ಚು ಹಾಕ್ಕೊಳ್ಳೋದು. ಈ ಥರ ನಾಟ್ ಹಾಕ್ಕೋಬೇಕು. ಇದೇ ಥರ 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡು ಹೋಗ್ಬೇಕು. ನಾನು ಹಾಕ್ಕೊಂಡು ಹೋಗ್ತೀನಿ. ಈ ಥರ ಹಾಕ್ಕೊಂಡು ಹೋಗಿದ್ದೀನಿ ನಾನು. ಜಾಸ್ತಿ ಓಡಲಿಲ್ಲ ಅಂದ್ರೆ ಕಟ್ ಮಾಡೋಕ್ಕೂ ಆಗಲ್ಲ. ಈ ಥರ ಹಾಕ್ಕೊಂಡು ಹೋಗಿದ್ದೀನಿ. 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ನೀವು ಸಾರಿ ಫುಲ್ ಇದೇ ಥರ 1 ಫಿಂಗರ್ ಗ್ಯಾಪ್ ಬಿಟ್ಬಿಟ್ಟು ಹಾಕ್ಕೊಂಡು ಹೋಗಬೇಕು. ನಾನಿಲ್ಲಿ ಇವಾಗ ಇದ್ರ ಕೆಳಗಡೆ ಕುಚ್ಚು ಯಾವ ಥರ ಹಾಕ್ಕೊಳ್ಳೋದು ಅಂತ ತೋರಿಸ್ತೀನಿ. ಇಲ್ಲಿ ಬೀಡ್ಸ್ ಹಾಕಿದ ಮೇಲೆ ಗ್ಯಾಪ್ ಬಿಟ್ಟಿದ್ದೀನಲ್ವಾ, ಇಲ್ಲಿ ನೀಡಲ್ನ ಈ ಥರ ಪಾಸ್ ಮಾಡ್ಕೋಬೇಕು. ಥರ ಮಾಡಿಕೊಂಡು ನಿಮಗೆ ಕುಚ್ಚು ಯಾವ ಸೈಜಿಗೆ ಬೇಕು, ಎಷ್ಟು ಉದ್ದ ಬೇಕು ನೋಡಿಕೊಂಡು ಈ ಥರ ಹಿಡ್ಕೋಬೇಕು. ಎಲ್ಲ ಸಿಲ್ಕ್ ಥ್ರೆಡ್ನೂ ಸೇರಿಸಿ ಈ ಥರ ಹಿಡ್ಕೊಂಡು ಎಮ್ಮಿಂಗ್ ನೀಡಲ್ಗೆ 2 ಎಳೆ ಜರಿ ಥ್ರೆಡ್ ಹಾಕಿಟ್ಕೊಂಡಿದ್ದೀನಿ ನಾನು. ಅದರಿಂದನೇ ಇವಾಗ ನಾಟ್ ಹಾಕ್ಕೋಬೇಕು. ಈ ಥರ ನೀಡಲ್ನ ಪಾಸ್ ಮಾಡಿಕೊಂಡು ಈ ಜರಿ ಥ್ರೆಡ್ನು ಸಿಲ್ಕ್ ಥ್ರೆಡ್ ಜೊತೆ ಸೇರಿಸಿ ಹಿಡ್ಕೋಬೇಕು. ಹಾಗೆ ಇಲ್ಲಿ ಒಂದು 3-4 ನಾಟ್ಸ್ ಹಾಕ್ಕೊಂಡು
ನಿಮಗೆ ಇನ್ನೂ ಹೆಚ್ಚಾಗಿ ಬೇಕಿದ್ದರೆ ಜರಿ ಥ್ರೆಡ್ನ ಹಾಕ್ಕೋಬೋದು. ಅಲ್ಲಿ ಒಂದು 4 ನಾಟ್ಸ್ ಹಾಕ್ತಾಯಿದ್ದೀನಿ. ಈ ಥರ ನಾಟ್ಸ್ ಹಾಕ್ಬಿಟ್ಟು ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡ್ಕೋಬೇಕು. ಇವಾಗ ಕುಚ್ಚನ್ನ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಾನು ಚಿಕ್ಕದಾಗಿ ಕಟ್ ಮಾಡ್ಕೋತೀನಿ. ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ನೀವು ಇನ್ನೂ ದೊಡ್ಡದು ಬೇಕಿದ್ದರೂ ಕಟ್ ಮಾಡ್ಕೋಬೋದು. ಇನ್ನೊಂದು ಹಾಕಿ ತೋರಿಸ್ತೀನಿ. ಇವಾಗ ಇನ್ನೊಂದು ಹಾಕಿ ತೋರಿಸ್ತೀನಿ. ಅದೇ ಥರ ಸೇಮ್ ಹಾಕಿದ್ನಲ್ಲ ಫಸ್ಟ್ ಒನ್ನು, ಅದೇ ಥರ ಇಲ್ಲಿ ಬಿಟ್ಟಿದ್ದೀನಲ್ವ ನಾಟ್ ಹಾಕ್ಬಿಟ್ಟು ಗ್ಯಾಪ್ ಇದೆ, ಅಲ್ಲಿ ಈ ಥರ ನೀಡಲ್ನ ಪಾಸ್ ಮಾಡ್ಕೋಬೇಕು. ಈ ಥರ ಪಾಸ್ ಮಾಡಿಕೊಂಡು ಎಲ್ಲ ಸಿಲ್ಕ್ ಥ್ರೆಡ್ನು ಈ ಥರ ಸೇರಿಸಿ ಹಿಡ್ಕೋಬೇಕು. ಹಿಡ್ಕೊಂಡು ಎಮ್ಮಿಂಗ್ ನೀಡಲಿಂದ ನಾಟ್ ಹಾಕ್ಕೋಬೇಕು. ಇದೇ ಥರ ಸೇಮ್ ನಾಟ್ ಹಾಕ್ಕೊಂಡು ಹೋಗಬೇಕು. ಸ್ಯಾರಿ ಫುಲ್ಲು ಇದೇ ಥರ ಹಾಕ್ಕೊಂಡು ಹೋದರೆ ಚೆನ್ನಾಗಿ ಕಾಣಿಸುತ್ತೆ. ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳಿ. ಬೆಲ್ ನೋಟಿಫಿಕೇಷನ್ ಆನ್ ಮಾಡ್ಕೊಳ್ಳೋದ್ರಿಂದ ನಾನು ನೆಕ್ಸ್ಟ್ ಹಾಕೋ ವೀಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹಾಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಈ ಥರ 4 ನಾಟ್ಸ್ ಹಾಕಿದ ಮೇಲೆ ಬ್ಯಾಕ್ ಸೈಡಿಂದ ನೀಡಲ್ನ ರಿಮೂವ್ ಮಾಡಿಕೊಂಡು ಎಕ್ಸ್ಟ್ರಾ ಸಿಲ್ಕ್ ಥ್ರೆಡ್ನ ಕಟ್ ಮಾಡ್ಕೋಬೇಕು. ನಾನಿಲ್ಲಿ ಫಸ್ಟ್ ಒನ್ ಕಟ್ ಮಾಡಿದ್ದೇನಲ್ವ ಅದೇ ಸೈಜ್ಗೆ ಕಟ್ ಮಾಡ್ಕೋತೀನಿ. ನೀವು ಇನ್ನೂ ದೊಡ್ಡದಾಗಿ ಬೇಕು ಅಂದರೆ, ಉದ್ದ ಬೇಕು ಅಂದರೆ ಕಟ್ ಮಾಡ್ಕೋಬೋದು. ನೋಡಿ, ನಾನು 2 ಹಾಕಿ ತೋರಿಸಿದ್ದೀನಿ. ಈ ಥರ ಬಂದಿದೆ. ಫುಲ್ ಹಾಕಿದ ಮೇಲೆ ತೋರಿಸ್ತೀನಿ ಯಾವ ಥರ ಬಂದಿದೆ ಅಂತ. ಐದಾರು ಕುಚ್ಚು ಹಾಕಿ ತೋರಿಸಿದ್ದೀನಿ. ನೀವು ಸ್ಯಾರಿ ಫುಲ್ ಇದೇ ಥರ ಹಾಕ್ಕೊಂಡೋಗಿ. ಹಾಕಿರೋ ಡಿಸೈನ್ ಈ ಥರ ಬಂದಿದೆ. ನಿಮಗೂ ಈ ಡಿಸೈನ್ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.